ಜನಪರ ನ್ಯಾಯಪರ. ಭೂಗಳ್ಳರಿಂದ ಜಮೀನಿನ ಮಾಲೀಕನ ಮೇಲೆ ಹಲ್ಲೆ. ಹೆಬ್ಬೂರು ಹೋಬಳಿ ಗರ್ಗದ ಕೊಪ್ಪೆ ಗ್ರಾಮದ 7/4ರಲ್ಲಿ 8 ಗುಂಟೆ ಜಾಗದ ವಿಚಾರವಾಗಿ ಹಾಲಿ ಅನುಭವದಲ್ಲಿರುವವರಿಗೆ ಬಲವಂತವಾಗಿ ಜಮೀನಿನಲ್ಲಿ ಹಲ್ಲೆ ಮಾಡಿರುವ ಬಗ್ಗೆ ಸರ್ವೆ ನಂಬರ್ 7/4ರ ಮಾಲೀಕರಾದ ಜಯರಾಮಯ್ಯನವರು ಈ ಜಮೀನು ಕೇಸು ದಾಖಲಾಗಿದ್ದರೂ ಕೂಡ ತಮ್ಮಲ್ಲಿನ ಹಣದ ಮತ್ತಿನಲ್ಲಿ ಯಾರನ್ನು ಬೇಕಾದರೂ ನಾನು ಕೊಂಡುಕೊಳ್ಳುತ್ತೇನೆ, ಯಾರನ್ನು ಬಿಡುವುದಿಲ್ಲ ಎಂದು ಧಮಕಿ ಹಾಕುತ್ತಾರೆ. ಅಂತೆಯೇ ಕೋರ್ಟ್ ಕೇಸ್ನಲ್ಲಿ ಇದ್ದರೂ ಕೂಡ ತನ್ನಲ್ಲಿರುವ ಹಣದ ಅಧಿಕಾರಿಗಳನ್ನು ಕೊಂಡುಕೊಂಡು ತನ್ನ ಹೆಸರಿಗೆ ಖಾತೆಯನ್ನು ಪಹಣಿಯನ್ನು ಮಾಡಿಕೊಂಡಿರುತ್ತಾನೆ. ಹಾಲಿ ಅನುಭವದಲ್ಲಿರುವ ಜಯರಾಮಯ್ಯ ಹೆಂಡತಿ ಸುಶೀಲಮ್ಮ ದೇವರಾಜು, ಲಕ್ಷ್ಮೀಶ್ರೀ, ಸಂಜೀವಮ್ಮ ಇವರುಗಳು ಕೇಳಲು ಹೋದಾಗ ಹಲ್ಲೆ ನಡೆದಿದ್ದು, ಜಯರಾಮಣ್ಣವರ ತಲೆಗೆ ಬುರುಡೆಗೆ ಸುಮಾರು 12 ಹೊಲಿಗೆ ಹಾಕಿರುತ್ತಾರೆ. ಆ ಜಮೀನಿನಲ್ಲಿ ಹಾಲಿ ಹಾಕಿದ್ದ ಬಾಳೆ ಗಿಡಗಳನ್ನು ಸಹ ಕಡಿದು ಹಾಕಿರುತ್ತಾರೆ. ನಂತರ 3 ತಿಂಗಳಲ್ಲಿ ಮತ್ತೆ ಅದೇ ರೀತಿ ದಿನಾಂಕ 8/9/24ರಂದು ಭಾನುವಾರ ಅದೇ ಮೂವರು ಸೇರಿ ಅಂದರೆ ಕೇಶವಮೂರ್ತಿ, ಶೇಷಚಲಯ್ಯ, ಕೃಷ್ಣೇಗೌಡ ಇವರುಗಳು ಸೇರಿ ಅದೇ ಜಮೀನಿಗೆ ಅಕ್ರಮವಾಗಿ ಟ್ರ್ಯಾಕ್ಟರ್ನಿಂದ ಜಮೀನಿಗೆ ಬಿಡುತ್ತಿದ್ದರು. ನಾವುಗಳು ಸೇರಿ ಮಣ್ಣು ಸುರಿಯಬೇಡಿ ಎಂದು ನಾನು ಮತ್ತು ನನ್ನ ಯಜಮಾನರು ಸೇರಿ ಕೇಶವಮೂರ್ತಿ ಹೋಬಳಿ ಹೋಗಿ ಅವರ ಹತ್ತಿರ ಕಳಕಳಿಯಿಂದ ಕೇಳಿದೆವು. ಮಣ್ಣನ್ನು ಹೊಡೆಯಬೇಡಿ, ನಿಮ್ಮ ಹೆಸರಿಗೆ ಖಾತೆಯಾಗಿರುವುದು ಇದು ಕೋರ್ಟ್ನಲ್ಲಿ ಇರುವಾಗ, ಕೇಸ್ ನಡೆಯುತ್ತಿರುವಾಗ ನೀವು ಈ ರೀತಿ ಮಾಡುವುದು ಸರಿಯಲ್ಲ, ಇದು ಅಕ್ರಮ ಎಂದು ಕೇಳಿಕೊಂಡರೂ ಸಹ ಕೇಳದೆ ತಮ್ಮ ಸಹಚರರ ಜೊತೆ ಸೇರಿಕೊಂಡು ನಮ್ಮಗಳ ಮೇಲೆ ಹಲ್ಲೆ ನಡೆಸಿದರು. ವರದಿ ಶ್ರೀಕಾಂತ್. ಪ್ರತಿಯೊಬ್ಬರು ಹೆಬ್ಬೂರು ಆಗಂತಕ್ಕೆ ಗೊತ್ತು. ಅದನ್ನು ತಗೊಂಡೋಗಿ ಎಲ್ಲರೂ ಅಂಗಡಿಗಳು ಎತ್ತಿರು ತಗೊಂಡೋಗಿ ನಮ್ದಲ್ವ ಜಮೀನು ಅಂತ ಮಾಡಿದ್ದೆ. ಅದನ್ನು ಕೂಡ ಜಜ್ಜಿ ತಗೊಂಡೋಗಿ ತಿಪ್ಪಾಳಕ್ಕೆ ಹಾಕಿರು. ನಮಗೆ ಗೊತ್ತಿಲ್ಲ ಅಂತ ಹುಡುಕೊಂಡು ತಿರ್ಗಾಡುವಾಗಿ ಅವ್ರ ಮನೆ ಮುಂದೆ ಇತ್ತು. ಅದನ್ನು ನಾವು ಕೇಳಕ್ಕೆ ಹೋದ ನಮ್ಮನ್ನೆಲ್ಲ ಹೊಡೆದು ಬಡ್ದು ಚಚ್ಚಿ ಬಟ್ಟೆ ಹಿಡ್ದು ಜೀವನ ಮಾಡಿರು. ನಾವು ಬಳೆ ಮಾಡ್ಕೊಂಡು ನಾವು ಕಾಲ ಕಳ್ಕೊಂಡು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡೋಕ್ಕೂ ಬಿಡ್ತಾಯಿಲ್ಲ. ಊರದು ಎಲ್ಲೆಲ್ಲಿ ಏನೇನು ಮಾಡ್ಕೊಂಬರ್ತಾನೆ ಅನ್ನೋದು ಗೊತ್ತಿಲ್ಲ. ನಮ್ಗೆ ಯಾರಿಂದಲೂ ನ್ಯಾಯ ಸಿಕ್ಕಿಲ್ಲ. ನೀವಾದರೂ ರಕ್ಷಣೆ ಕೊಡ್ತೀರಾ ಅಂತ ನಾವು ನಿಮ್ಮ ಕೈ ಮುಗಿದು ಬೇಡ್ತಾ ಇದ್ದೀವಿ. ನೀವೇನು ರಕ್ಷಣೆ ಕೊಡ್ತೀರೋ ನಿಮ್ಮಿಂದ ಆಗಲೇಬೇಕು. ನಮಗೆ ಯಾವ ಕೋರ್ಟಲ್ಲೂ ಕೂಡ ನಮಗೆ ಅವ್ರು ನ್ಯಾಯ ಕೊಡೋದಕ್ಕಿಂತಲೂ ಕೇಸ್ ನಡೆಯೋದಕ್ಕೆ ಮುಂದಾಗೆ ಇವ್ರು ಅಲ್ಲಿ ಏನೇನೋ ಮಾಡ್ತಾರೆ. ಕೋರ್ಟಲ್ಲಿ ಸ್ಟೇ ಆರ್ಡ್ರಿದ್ದು ಕೂಡ ವಜಾ ಮಾಡಿಸ್ತಾ ಒಂದ್ಸರಿಯ. ಸಿವಿಲ್ ಕೋರ್ಟಲ್ಲಿ ಸ್ಟೇ ಇತ್ತು ಗೊತ್ತಿಲ್ದಂಗೆ ವಜಾ ಮಾಡಿಸ್ತಾ. AC ಕೋರ್ಟಲ್ಲಿ ಇದ್ದು ಕೂಡ ಅಂಗಡಿ ಇಕ್ಕವ್ರೆ. ಇದರಲ್ಲಿ ಕರೆಂಟಿನ ಇದನ್ನು ಏನೋ ಹಾಕ್ತಾರಲ್ಲಪ್ಪ TCಯ ಅದನ್ನು ಸರ್ವಿಸ್ ತಗೊಂಡವ್ರೆ. ಆ ಮೀಟ್ರ್ ಹಾಕಿರೋದು ಯಾಕೆ ಹಾಕ್ಕೊಂಡಿದ್ದು ಅಂತ ನಾವು ಪರ್ಮಿಷನ್ ಕೇಳೋದಕ್ಕೆ ತಿರ್ಗಾ ನಮ್ಮ ಮನೆ ಸರ್ವೀಸು ಅಂತ ನಡೆಸ್ತಾವ್ರೆ. ನಮ್ಮ ಹಿಂಸೆನ ಯಾರಿಗೂ ಕೊಡಬೇಡಿ. ಈ ಹಿಂಸೆ ನಮ್ಮ ಸೊಸೆದಿರು ಮಕ್ಕಳು ಅನ್ನ ತಿನ್ನೋಕ್ಕೂ ನಮಗೆ ನೆಮ್ಮದಿ ಕೊಡ್ತಾಯಿಲ್ಲ. ನಮ್ಮ ಕಷ್ಟ ದೇವ್ರಿಗೆ ಮುಟ್ಬಿಟ್ಟದೆ. ನೀವೇನು ಮಾಡ್ತೀರ? ನಿಮ್ಮಿಂದ ನಮಗೆ ನ್ಯಾಯ ಬೇಕೇ ಬೇಕು. ನಮಗೆ ಭಾಳಕ್ಕೆ ಆಗ್ತಾಯಿಲ್ಲ ಊರಲ್ಲಿ. ಯಾವ ಟೈಮಲ್ಲಿ ಬಂದು ಯಾರು ಹೊಡಿತಾರೆ ಬಡಿತಾರೆ. ನಮ್ಮ ಮಗನ ಸೊಸೆನ ಹಿಡ್ಕೊಂಡು ಹೊಡೆದು ಬಾರ್ಪಜಿತಿ ಮಾಡಿ ಹಿಂದೆಲ್ಲ ನರಸಮ್ಮ ಹೋಗ್ತಾರ. ಜೋಳ ಕುಯ್ದಿದ್ರು. ಜೋಳ ತಾಂಬರಕ್ಕೆ ಅಂತೇಳಿ ನಾನು ಹೋದೆ. ಏಕಾಏಕಿ ಬಂದು ಅಲ್ಲೇ ಮಾಡ್ಸೋಕ್ಕೆ ಮಟ್ಟಕ್ಕೆ ಅಂತ ಹೇಳಿ ಬಂದರು. ಹೊಡೆಯೋಕ್ಕೆ ಮಾಡೋಕ್ಕೆ ಎಲ್ಲ ಬಂದರು. ತಿರ್ಗಿ ನಾವು ವಿಡಿಯೋ ಮಾಡ್ಕೊತೀವಿ ಮಾಡ್ತೀವಿ ಅಂತೇಳಿ ಮೊಬೈಲ್ನಲ್ಲಿ ಇದು ಮಾಡ್ಕೊಂಡ್ರು. ನಮ್ಮ ತಮ್ಮ ಅದೇ ವಿಡಿಯೋ ಥರನ ಅವ್ರು ಮಾಡ್ಕೊಂಡ್ರು. ನಾವು ಏಕಾಏಕಿ ಅವರು ಬೈತಿದ್ರು ಮಾಡ್ತಿದ್ರಲ್ಲ, ಜೋಳ ಕುಡಿಯೋಕ್ಕೆ ಮಾಡೋಕ್ಕೆ ಬಿಡಲಿಲ್ಲ. ಅವ್ರುಗಳು ಒಬ್ಬ ಮಾಡ್ಕೊಂಡ, ಇನ್ನೊಬ್ಬ ಮಾತಾಡ್ತಾ ಇದ್ದು. ನಾವು ಈ ಥರ ಇದ್ದೀವಿ ಮಾಡಿದ್ದೀವಿ ಅನ್ನೋದು ಗೊತ್ತಿತ್ತು. ಸ್ವಾಧೀನದಲ್ಲಿ ನಾನು ಹುಟ್ಟಿ ಅಲ್ಲೇ ಮಾಡಬೇಕಾದ್ರೆ ತಾವು ಇರಲಿಲ್ಲ ಮನೆ ಹತ್ರ. ಅಲ್ಲೇ ಇದ್ದು ಬಿಡಿಸ್ಕೊಂಡ್ವಲ್ಲ, ಅಲ್ಲೇ ಮಗ್ಳಲ್ಲೇ ಜೋಳ ಹಾಕಿರೋದು. ಮಗ್ಳಲ್ಲಿ ಅಕ್ಕಪಕ್ಕದಲ್ಲಿ ಜೋಳ ಕುಯ್ದಿರೋದು ಮಾಡಿ ಬಟ್ಟೆಗೆಲ್ಲ ಹೊಡೆದು ಇದು ಮಾಡಿದ್ರು ನೋಡಿ. ಇಲ್ಲಿ ರಮೇಶ್ರಿಗೆ ಅಲ್ಲೇ ನಡೆದಿರೋದು ಎಡೆನಾಡ್ದಲ್ಲೆಲ್ಲ ಹೊರದಾಕಿ ಮಾಡಿ ಇದು ಮಾಡ್ಯವ್ರೆ. ಬೇಕಾದ್ರೆ ಹೇಳಿ ಸರ್, ತಮ್ಮ ಯಾವೂರಲ್ಲಿ ಇರೋದು ಜಮೀನು? ನಮ್ಮದು ಗರ್ಗುತ್ಕುಪ್ಪೆ ಅಲ್ಲಿ ಊರು. ರಾಮಕೃಷ್ಣಪುರ ಸರ್ವೆ ನಂಬರಲ್ಲೂ ಜಮೀನೈತೆ, ಗರ್ಗುತ್ಕುಪ್ಪೆ ಸರ್ವೆ ನಂಬರಲ್ಲೂ ಜಮೀನೈತೆ. ಅಲ್ಲಿ 32 ವರ್ಷದಿಂದ ಕೇಸ್ ನಡೀತಾ ಐತೆ. ಸುಮಾರು 240 ಸರ್ವೆ ನಂಬರಲ್ಲೂ ಜಮೀನಿದೆ, 226ರಲ್ಲಿದೆ, 229ರಲ್ಲಿದೆ. ಗರ್ಗುತ್ಕುಪ್ಪೆ ಸರ್ವೆ ನಂಬರ್ 7/1 ಸರ್ವೆ ನಂಬರ್ ಅಲ್ಲೂ ಜಮೀನಿದೆ. ಸುಮಾರು 30 ವರ್ಷದಿಂದ ಕೇಸ್ ನಡೀತಾ ಐತೆ. ಫಸ್ಟು ನಮ್ಮ ತಾತಾರು ಅಣ್ತಮ್ಮದಿರು ಕೇಸ್ ಹಾಕ್ಕೊಂಡಿದ್ರು ಕೋರ್ಟಲ್ಲಿ. OS ಕೇಸ್ ಹಾಕ್ಕೊಂಡಿದ್ರು 1994ರಲ್ಲಿ. OS ಕೇಸ್ ಇದಾದಾಯಿತು. ಪ್ರಿಲಿಮಿನರಿ ಡಿಕ್ರಿ ಆಯಿತು. ಆಮೇಲೆ FDP ಆಯಿತು. ಈ ಡಿಕ್ರಿ ಕಾಪಿ ಪ್ರಕಾರ ಈ ಥರ ಡಿಕ್ರಿ ಮಾಡ್ಕೊಂಡ್ರು. ಈ ಥರ ಡಿಕ್ರಿ ಮಾಡ್ಕೊಂಡಿದ್ದಾರೆ. ಈ ಡಿಕ್ರಿ ಸರಿಯಾಗಿಲ್ಲ ಅಂದ್ಬಿಟ್ಟು ನಾವು ಪ್ರಶ್ನೆ ಮಾಡಿಬಿಟ್ಟು ಹೊಸ್ದಾಗಿ ತಿರ್ಗಿ RA51 ಅಂತ ಹೊಸ್ದಾಗಿ ಕೇಸ್ ಹಾಕೊಂಡು 2016ರಲ್ಲಿ. ಅದು 6A51 ನಮ್ಮಂತೆ ಕೇಸ್ ಆಗಿದೆ. ಏನು 2011 FTP ಡಿಕ್ರಿ ಆಗಿತ್ತು, ಅದು ವಜಾ ಆಗ್ಬಿಟ್ಟು ಇವಾಗ RA ಜಡ್ಜ್ಮೆಂಟ್ ಆಗಿದೆ. FTP ಸೆಟಸೈಡ್ ಅಂದ್ಬಿಟ್ಟು
ನೋಡ್ತಾ ಇರ್ಬೋದು ನೀವು. 651 ಕೇಸ್ ನಮ್ಮಂತೆ ಆಗಿದೆ. ಈ ಡಿಗ್ರಿ ಪ್ರಕಾರ ಕೋರ್ಟಲ್ಲಿ ವಜಾಗತಕ ಬರೋಂಗಿಲ್ಲ, ಪ್ರವೇಶ ಇಲ್ಲ ಅಂತ ಆರ್ಡರ್ ಆಗಿದ್ರು ಕೂಡ ಕೇಶವಮೂರ್ತಿ ಎಂದವನು ಅತಿಕ್ರಮವಾಗಿ ಕೋಡೆಲ್ಲ ಚೇಂಜ್ ಸರ್ವೆ ನಂಬರ್ 7/1 ಮತ್ತು 240 ಜಮೀನ ಕೋದಂಡರಾಮಯ್ಯನ ಕಡೆಯಿಂದ ಪರ್ಚೇಸ್ ಮಾಡಿಬಿಟ್ಟು ಥರ್ಡ್ ಪಾರ್ಟಿ ಬಂದು ಕಿರುಕುಳ ಕೊಡ್ತಾ ಇದ್ದಾನೆ ನಮಗೆ. ನಮಗೂ ನಮ್ಮ ಅಣ್ಣ ತಮ್ಮದಿರಿಗೆ ಕೇಸ್ ನಡೀತಾ ಇರೋದು. ಇವ್ರು ಪರ್ಚೇಸ್ ಮಾಡಿಬಿಟ್ಟು ಕೇಶವಮೂರ್ತಿ ಅನ್ನೋರು ನೆನ್ನೆ ಎಲ್ಲ ನಿಮ್ಮ ಮಾಂಟಿಗೆ ಕೇಶವಮೂರ್ತಿ ಶೇಷಾಚಲಯ ಇವರಿಬ್ಬರು ಬಂದ್ಬಿಟ್ಟು ನಾವು ಹಾಕೊಂಡಿರೋ ಜೋಳ ಸುಮಾರು 50 ವರ್ಷದಿಂದ ಸ್ವಾಧೀನ ಅನುಭವ ಶೇಷಾಚಲಯ ಅಣ್ಣ ತಮ್ಮ ಇಬ್ಬರು ಬಂದ್ಬಿಟ್ಟು ಜೋಳ ಶೇಷಾಚಲಯ ಅಣ್ಣ ಕೇಶವಮೂರ್ತಿ ತಮ್ಮ ಇಬ್ಬರು ಜೋಳ ಕುಯ್ಬೇಕಾದ್ರೆ ಬಂದು ಹವ್ಯಾಚ ಶಬ್ದಗಳಿಂದ ಬೈದು ಕುಡ್ಲಲ್ಲಿ ಹೊಡೆದು ದಡಿ ದೊಣ್ಣೆ ಎಲ್ಲ ತಗೊಂಡು ಸುಮಾರು ಅಲ್ಲೇ ಒಂದು 20-30 ಸಲ ಹಿಂಗೆ ಗಲಾಟೆ ಆಗಿದೆ ಜಮೀನ್ ಹತ್ರ. ಸುಮಾರು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. 240 ಅಕ್ರಮವಾಗಿ ಅಂಗಡಿ ಮಳಿಗೆಗಳು ಕಟ್ಕೊಂಡಿದ್ದಾರೆ. ಅಂಗಡಿ ಮಳಿಗೆಗಳು ಮೀಟ್ರುಗಳು ಎಲ್ಲ ಕಿತ್ತಾಕೋಕ್ಕೆ ಪರ್ಮಿಷನ್ ತಗೊಂಡಿರಲಿಲ್ಲ ಮೀಟ್ರುಗಳು ಇಕ್ಕೋಕ್ಕೆ. ಎಲ್ಲ ಕಂಪ್ಲೇಂಟ್ ಕೊಟ್ಟು ಇದು ಮಾಡಿದ್ದು ಅಷ್ಟು ತೆಗ್ದಾಕಿದ್ರು. ಮತ್ತು AWಗಳು ಕೂಡ ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ಬಂದ್ಬಿಟ್ಟು ಹಿಂಗೆ ರಾಜಕೀಯ ಬೆಂಬಲದಿಂದ ಅಷ್ಟು ಮೀಟ್ರುಗಳು ಸುಳ್ಳು ದಾಖಲಾತಿಗಳು ಸೃಷ್ಟಿಸ್ಕೊಂಡು ಮೀಟ್ರ್ ಹಾಕೊಂಡಿದ್ದಾರೆ. ವಿದ್ಯುತ್ ಸಂಪರ್ಕಕ್ಕೂ ಯಾವುದೇ ರೀತಿ NOC ಇಲ್ಲ, ಅಂಗಡಿಗೂ NOC ಇಲ್ಲ, ಯಾವುದೇ ರೀತಿ NOC ಪರವಾನಗಿನೂ ಪಡೆದಿಲ್ಲ. ಇವರು ಕೇಶವಮೂರ್ತಿ ಅನ್ನೋರು ಪರ್ಚೇಸ್ ಮಾಡಿಬಿಟ್ಟು ಕೋದಂಡರಾಮಯ್ಯನ ಕಡೆಯಿಂದ ಹಿಂಗೆ ಬಂದು ಆಗಾಗ್ಗೆ ಜಮೀನು ಹತ್ರ ಗಲಾಟೆ ಮಾಡಿ ಕಿರುಕುಳ ಕೊಡ್ತಾ ಇದ್ದಾರೆ. ಹಿಂಗೆ ಸುಮಾರು ಆಲೇ 3 ಇಯರ್ಸ್ ಬ್ಯಾಕ್ ಬೇರೆ ಹಿಂಗೆ ಗಲಾಟೆಯಾಗಿ ಕೈ ಏಟಾಗಿ ಆವಾಗಲೂ ಕಂಪ್ಲೇಂಟ್ ಆಗಿತ್ತು. ಮತ್ತೆ ಹಂಗೆ ಇದು ಮಾಡ್ತಿದ್ದ. ಇದರಿಂದ ರಕ್ಷಣೆ ಬೇಕು. ನಾವು SP ಆಫೀಸ್ ಹತ್ರ ಹೋಗ್ತೀವಿ. ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು.